ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಅಧಿಕ ಮಾಸದ ಕತೆ ಹೇಳ್ತಾ ಇದ್ದೀನಿ. ಕೌಶಿಕನ ಕತೆ. ಕೌಶಿಕ ಎಂಬ ಮಹಾ ತಪಸ್ವಿಯಾದ ಬ್ರಾಹ್ಮಣ ಇರ್ತಾನೆ. ಅವನು ಮಹಾವಿಷ್ಣು ಭಕ್ತ, ವೇದ ಧರ್ಮ ಪಾರಾಯಣ. ಅವನಿಗೊಬ್ಬ ಮಗ, ಹೆಸರು ಮೈತ್ರೇಯ. ಅವನದು ತಂದೆಗೆ ವಿರುದ್ಧವಾದ ಸ್ವಭಾವ. ಮಹಾಕಾಮುಕನಾಗಿರ್ತಾನೆ, ಸಜ್ಜನ ದ್ವೇಷಿ, ಪರಮನೀಚ, ಶಿವ ವಿಷ್ಣು ಮೊದಲಾದ ದೇವತೆಗಳ ನಿಂದಕನಾಗಿರ್ತಾನೆ. ಕ್ರೂರಾಚಾರಿ, ಭಯಂಕರ ಪ್ರಾಣಿ ಹಿಂಸಕ, ಮದ್ಯಪಾನದ ದಾಸ. ಅವನು ಒಮ್ಮೆ ಕಾಡಿಗೆಂದು ತೆರಳುತ್ತಾ ಸೌರಾಷ್ಟ್ರ ನಗರವನ್ನು ಸೇರಿದ. ಅಲ್ಲಿ ಬ್ರಹ್ಮಹತ್ಯೆಯನ್ನು ಮಾಡಿದ. ಜನಗಳನ್ನು ದರೋಡೆ ಮಾಡಿ ಅಪಾರ ಧನವನ್ನು ಸಂಗ್ರಹಿಸಿದ. ಕೊನೆಗೂ ಜನರೆಲ್ಲ ಸೇರಿ ಅವನನ್ನು ಕೊಂದು ಹಾಕಿದರು. ಮೈತ್ರೇಯನನ್ನು ಅವನ ಸಂಗಡಿಗರೊಂದಿಗೆ ಯಮದೂತರು ಎಳೆದೊಯ್ದರು. ಯಮನ ಆಜ್ಞೆಯಂತೆ 10,000 ವರ್ಷಗಳ ಕಾಲ ಕ್ರಿಮಿಕುಂಡದಲ್ಲಿ ಹಾಕಿದರು. ಅದನ್ನು ನೋಡಿ ನಾರದರು ಅವನ ತಂದೆ ಕೌಶಿಕರ ಬಳಿ ಹೋಗಿ ಹೇಳಿದರು, ನಿನ್ನ ವಂಶದಲ್ಲಿ ಬ್ರಹ್ಮ ಹತ್ಯಾದಿಗಳು ನಡೆದಿವೆ, ನಿನ್ನ ಮಹಾನರಕಗಳಲ್ಲಿ ಬಿದ್ದಿರುವನು ಎಂದು ತಿಳಿಸಿ ಅವನ ಪ್ರಾರ್ಥನೆಯಂತೆ ಅದರ ಪರಿಹಾರದ ಉಪಾಯವನ್ನಾಗಿ ಅಧಿಕ ಮಾಸದ ವ್ರತವನ್ನು ಉಪದೇಶಿಸಿದರು. ನಾರದರ ಮಾತನ್ನು ಕೇಳಿ ಕೌಶಿಕ ಬ್ರಾಹ್ಮಣ ವಿದ್ಯುಕ್ತನಾಗಿ ಪುರುಷೋತ್ತಮ ವ್ರತವನ್ನು ಆಚರಿಸಿದ. ಅದರ ಪುಣ್ಯವನ್ನು ತನ್ನ ಮಹಾಪಾಪಿ ಪುತ್ರನ ಉದ್ಧಾರಕ್ಕಾಗಿ ಧಾರೆ ಎರೆದ. ಅದರ ಪ್ರಭಾವದಿಂದಾಗಿ ಮೈತ್ರೇಯ ಸಕಲ ಪಾಪಗಳಿಂದ ಮುಕ್ತಿ ಕಂಡು ಸದ್ಗತಿಯನ್ನು ಹೊಂದಿದ. ಇದರಿಂದ ಅಧಿಕ ಮಾಸ ತನಗೆ, ತನ್ನ ಪಿತೃಗಳಿಗೆ ಹಾಗೂ ಮುಂದಿನ ಪುತ್ರ ಪೌತ್ರಾದಿ ಸಂತತಿಗೆ ಸಹ ಕಲ್ಯಾಣಕರವಾದ ಅಪೂರ್ವ ವ್ರತ ಎಂದು ಸಿದ್ಧವಾಗುತ್ತದೆ. ಕೃಷ್ಣಾರ್ಪಣಮಸ್ತು.